ಮೈಸೂರಿನ ವಾಲ್ಮೀಕಿ ರಸ್ತೆಯಲ್ಲಿ ಗೋವಾ ಮಾದರಿಯ ಆಹಾರ ಪೂರೈಸುವ ಸಿವೆಟ್ ಕಾಫಿ ಅಂಡ್ ಮೋರ್ ರೆಸ್ಟೋರೆಂಟ್ಗೆ ವಿವಿಧ ಗಣ್ಯರು ಚಾಲನೆ ನೀಡಿದರು. ಐಜಿಪಿ ಪ್ರಕಾಶ್ ಗೌಡ, ಮಾಜಿ ಶಾಸಕರಾದ ಸಾರಾ ಮಹೇಶ್, ಜೆಡಿಎಸ್ ಮುಖಂಡರಾದ ಮಾದೇಶ್, ಚಿತ್ರನಟ ಜಯಪ್ರಕಾಶ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. ಇವತ್ತು ಮೈಸೂರಿನ ವಾಲ್ಮೀಕಿ ರಸ್ತೆಯಲ್ಲಿ ಒಂದು ಉತ್ತಮವಾದಂಥ ಕೆಫೆ ಆರಂಭ ಆಗಿದೆ. ನಮ್ಮ ಲಿಷತ್ ಅವರು ಒಂದು ಉತ್ತಮವಾದಂಥ ಕೆಫೆಯನ್ನು ಮೈಸೂರಿನ ಜನತೆಗೆ ಪರಿಚಯ ಮಾಡಿಸ್ತಾ ಇದ್ದಾರೆ. ಗೋವಾ ಮತ್ತಿತರ ಕಡೆ ಸಿಗ್ತಾ ಇದ್ದಂತಹ ಕೆಲವೊಂದು ಕಾಂಟಿನೆಂಟಲ್ ಫುಡ್ಗಳೆಲ್ಲ ಇಲ್ಲಿ ದೊರೆಯುವಂತೆ ಮಾಡ್ತಾ ಇದ್ದಾರೆ. ಯುವ ಜನಾಂಗ ಇದನ್ನು ಬಳಸ್ಕೊಂಡು ಇಲ್ಲಿ ತಮ್ಮ ಬಿಡುವಿನ ವಿರಾಮವನ್ನು ಇಲ್ಲಿ ಕಳೀಬೋದು. ಒಂದು ಉತ್ತಮವಾದಂಥ ಒಂದು ವಾತಾವರಣ ಇದೆ. ಪ್ರತಿಯೊಬ್ಬರು ಬಂದು ಇದನ್ನು ಬಳಸ್ಕೊಳ್ಬೋದು. ಅವರ ಎಲ್ಲರೂ ಕೂಡ ಇದು ಶುಭ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ. ಸರ್, ಟೇಸ್ಟ್ ಮಾಡಿದ್ರೆ ಹೇಗಿದೆ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾನು ಕೂಡ ಟೇಸ್ಟ್ ನೋಡಿದೆ. ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತಾ ಇದ್ದಾರೆ. ಒಳ್ಳೆ ಸರ್ವ್ ಮಾಡ್ತಾ ಇದ್ದಾರೆ. ಸರ್ವಿಸ್ ಚೆನ್ನಾಗಿದೆ. ಕೆಫೆ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಸುರೇಶ್ ಗೌಡ ಸುಮಾರು ನಮಗೆ 35 ವರ್ಷದಿಂದ ಮಗ ಇವತ್ತು ಮಾಡಿದ್ದಾರೆ. ಹಳೆ ಕಾಲದ ಮನೆನ ತಗೊಂಡು ಈ ಮಟ್ಟಿಗೆ ಮಾಡಿದ್ದಾರೆ ಅಂತ ಭಾಳ ಖುಷಿ ಆಗುತ್ತೆ. ಎಲ್ಲ ಯೂತ್ಸ್ಗೆ, ಇವಾಗ ಹುಡುಗರಿಗೆಲ್ಲ ಹಳೆ ಕಾಲದ ಮನೆಯೇ ಇಷ್ಟ. ನಾವೆಲ್ಲ ಹಳೆ ಕಾಲದ ಮನೆಯಲ್ಲಿ ನಾವು ಬಂದ್ವಿ. ಇವಾಗೆಲ್ಲ ಅದೇ ಇಷ್ಟ ಹುಡುಗರುಗಳಿಗೆ. ಅದೇ ರೀತಿ ಎಲ್ಲ ತುಂಬ ಚೆನ್ನಾಗಿ ಕಾನ್ಸೆಪ್ಟ್ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಕಾಂಟಿನೆಂಟಲ್ಗೆ ಮೇಯ್ನಾಗಿ ಇಟ್ಕೊಂಡಿರೋದು ನಾವು. ಇವಾಗ ಹಳೆ ಮನೆಗೆ ಒಂದು ಮಾಡ್ರನ್ ಟಚ್ ಆಗಿ, ಸೊ ಎಲ್ಲ ಮಾಡ್ರನ್ ಆಗಿ ಮಾಡ್ತಾ ಇರೋದು. ಇವಾಗ ಕಾಫಿ ಮಿಷಿನ್ ಇದೆ, ಅದು ಎಸ್ಪ್ರೆಸೋ ಎಲ್ಲ ಥರ ಕಾಫಿ ಮಿಷಿನ್ ಇರುತ್ತೆ. ಇನ್ನೊಂದು ಈಜಿಪ್ಟ್ ಡೆಸರ್ಟ್ ಇದೆ, ಲಬಾನ್ ಅಂತ, ಅದು ಒಂದು ಟ್ರೈ ಮಾಡ್ತಾ ಇದ್ದೀವಿ ಹೊಸದಾಗಿ. ಅದಾದಮೇಲೆ ಸೊ ನಿಮಗೆ ಏನೇ ಹೊಸ ಥರ ಟೇಸ್ಟ್ ಬೇಕು ಅಂದರೂ ಇಲ್ಲಿ ಬನ್ನಿ. ನಿಮ್ಮಲ್ಲಿ ಯಾವ ಥರ ಕಾಫಿಗಳು ಸಿಗುತ್ತೆ ಸರ್? ಎಲ್ಲ ಥರ ಎಸ್ಪ್ರೆಸೋ ಬೇಸ್ಡ್ ಆಗಿರ್ಬೋದು, ಎಲ್ಲ ಥರ ಕಾಫಿಗಳು ಸಿಗುತ್ತೆ. ಆಮೇಲೆ ಈಜಿಪ್ಟ್ ಡೆಸರ್ಟ್, ಲಬಾನ್ ಅಂತ ಹೊಸದಾಗಿ ಮಾಡಿದ್ದೀವಿ. ಸೊ ಎಲ್ಲ ಬನ್ನಿ, ಒಂದ್ಸರಿ ಟ್ರೈ ಮಾಡಿ. ಸೊ ರೇಟ್ ವೈಸ್ ಎಲ್ಲ ಯಾವ ಥರ ಇದೆ? ರೇಟ್ ಎಲ್ಲ ಮಾಡ್ರೇಟ್, ಎಲ್ಲ ಅಫೋರ್ಡಬಲ್ ರೇಟ್ಸ್ ಎಲ್ಲ ಎಲ್ಲ ಮಾಡ್ತಾರೆ. ಓಕೆ, ಸೊ ಎಲ್ಲ ಬರ್ಬೋದು. ನನ್ನ ಸ್ನೇಹಿತ ಸುರೇಶ್ ಗೌಡ್ರವರ ಸುಪುತ್ರ ಲಸಿತ್ ಗೌಡ್ರವರು ಮೈಸೂರಿನ ಪ್ರತಿಷ್ಠಿತ ಬಡಾವಣೆಯಲ್ಲಿ ಪುನಗನ ಬೆಕ್ಕು ಅಂತ ಅದು ಕಾಫಿ ಬಿತ್ತವನ್ನು ತಿಂದು ಏನು ಅದರ ಬಿತ್ತ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಭಾಳ ಕಾಸ್ಟ್ಲಿ. ಅದು ಕೆ ಜಿಗೆ 25,000 ರೂಪಾಯಿ. ಅಂಥ ಒಂದು ಫುಡ್ಡು ಮೈಸೂರಿನಲ್ಲಿ ಸಿಗಲ್ಲ, ಗೋವಾದಲ್ಲಿ ಇರುವಂಥದ್ದು ಅದು ಫುಡ್ಡು ಕೊಡ್ತಾರೆ. ಅಲ್ಲಿಯ ಒಂದು ಪ್ಯಾಟ್ರನ್ನಲ್ಲಿ ಮೈಸೂರು ಸಾಂಸ್ಕೃತಿಕ ನಗರಿಯಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆಯ ಕೆಲಸ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಯುವಕರಿಗೆ ಉದ್ಯೋಗ ಕೊಡೋದು ಬಹಳ ಕಷ್ಟ ಇದೆ ಇವತ್ತು. ಹಾಗಾಗಿ ಓದಿದಂಥ ಯುವಕರು ಅವ್ರದ್ದೇ ಆದಂಥ ಒಂದು ಉದ್ಯಮವನ್ನು ಮೈಸೂರು ಮಹಾನಗರ ಸಾಂಸ್ಕೃತಿಕ ನಗರಿ, ಪ್ರವಾಸಿ ನಗರ ಆಗಿರೋದ್ರಿಂದ ಇಂತಹ ಅನೇಕ ಸಾಧನೆಗಳನ್ನು ಮಾಡುವಂಥ ಕಡೆ ಪ್ರಯತ್ನವನ್ನು ಮಾಡಲಿ ಅಂತ ಹೇಳ್ತಾ ನಾನು ಅವರಿಗೆ ಶುಭವನ್ನು ಕೋರಿ. ಲಸಿತ್ ಗೌಡ ಅವರು ಇವತ್ತು ಈ ಒಂದು ಬಹಳ ಪ್ರಸಿದ್ಧವಾದ 100 ವರ್ಷ ಪೂರೈಸಿರುವಂಥ ಈ ಒಂದು ಕಟ್ಟಡದಲ್ಲಿ, ಮನೆಯಲ್ಲಿ ಈ ಒಂದು ಸಿವೆಟ್ ಕೆಫೆ ಎನ್ನುವಂತಹ ಒಂದು ಹೋಟೆಲನ್ನು ತೆರೆದಿದ್ದಾರೆ. ಇವತ್ತು ಭಾಳ ಖುಷಿ ಆಗ್ತಾಯಿದೆ. ಇವತ್ತು ನಾವೆಲ್ಲರೂ ಕೂಡ ಈ ಒಂದು ಉದ್ಘಾಟನೆಗೆ ಬಂದಿದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ಅದರಲ್ಲೂ ಈ ಭಾಗ ವಾಲ್ಮೀಕಿ ರೋಡ್ ಅಂದರೆ ತುಂಬ ಇವತ್ತು ಯಾರು ನಮ್ಮ ಈ ಒಂದು ಜನಸಂಖ್ಯೆ ಎಷ್ಟಿದೆ ಮೈಸೂರಲ್ಲಿ, ಅದರಲ್ಲಿ ಹೆಚ್ಚು ಕಡಿಮೆ ತುಂಬ ಜನ ಡೈಲಿ ಬಂದು ಹೋಗುವಂಥ ರಸ್ತೆ ಇದೆ. ಹೆಚ್ಚು ಕಡಿಮೆ ಅನೇಕ ಫ್ರಾಂಚೈಸ್, ಯುರೋಪ್ ಕಂಟ್ರೀಸ್ ಫ್ರಾಂಚೈಸ್ ತೊಗೊಂಡಿರುವಂಥ ಹೋಟೆಲ್ಸಲ್ಲೆಲ್ಲ ಇಲ್ಲೇ ಇದೆ. ಗೋವಾದಲ್ಲಿ ಏನು ಸಿಗತ್ತೆ ನಿಮಗೆ ಹೋಟ್ಲ್ಗಳಲ್ಲಿ ಹೋದರೆ ಟೂರಿಸ್ಟ್ಗೆ, ಸೊ ಅದೆಲ್ಲ ನಮ್ಮ ಸಿವೆಟ್ ಕೆಫೆನಲ್ಲಿ ರೆಡಿ ಮಾಡಿದ್ದಾರೆ. ಇವರು ಗೌಡರು ಎಲ್ಲ ಸಿಗ್ತಾಯಿದೆ, ಪ್ರತಿಯೊಂದು ಸಿಗ್ತಾಯಿದೆ ಅಲ್ಲಿ ಸಿಗುವಂಥದ್ದು. ನೀವು ಇಲ್ಲಿ ಬಂದರೆ ಗೋವಾದಲ್ಲಿ ಯಾವುದಾದ್ರು ಒಂದು ಹೋಟೆಲ್ನಲ್ಲಿ ಬಂದು ನೀವು ಅಲ್ಲಿ ಕಾಫಿ, ಟೀ ಏನಿದೆ ಇಲ್ಲಿ ಸಿಗುವಂಥ ಪದಾರ್ಥ ಎಲ್ಲ ಆರ್ಗ್ಯಾನಿಕ್ ಸಂಬಂಧಪಟ್ಟ ರೀತಿಯಲ್ಲಿ ಅವರು ಸಪ್ಲೈ ಮಾಡ್ತಾರೆ. ಈಗ ಭಾಳ ಪ್ರಸಿದ್ಧವಾಗಿದೆ. ಅದರಲ್ಲೂ ಇದು ಒಟ್ಟಿಕಪ್ಪಲ್ ಅಂತಂದರೆ ಇದು ಸಾಮಾನ್ಯ ಅಲ್ಲ. ಕುವೆಂಪು ಅವರು ಇದ್ದಂಥ ಒಂದು ಸ್ಥಳ, ಊರು, ಏರಿಯಾ. ಹಾಗಾಗಿ ಇಲ್ಲೂ ಅನೇಕರು ತುಂಬ ಜನ ಇರುವಂಥ ಒಂದು ಬಡಾವಣೆ ಇದು. ತುಂಬ ಚೆನ್ನಾಗಿದೆ. ಇದರ ಈ ಹೋಟೆಲ್ ಇದೊಂದೇ ಇರೋದು ಮೈಸೂರಿನಲ್ಲಿ. ನಾನು ತಿಳಿದಾಗ ನಾನೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಹೋಟೆಲ್ಗೆ ಹೋಗಿದ್ದೀನಿ. ಗೋವಾ ಮಾದರಿ ಹೋಟೆಲ್ಲು ಇದು ಸಿವೆಟ್ ಕೆಫೆ ಅನ್ನುವಂಥ ಒಂದು ಹೋಟೆಲ್ ಇದೆ.
ಹಾಗಾಗಿ ಭಾಳ ಅದ್ಭುತವಾಗಿ ಇದನ್ನು ನಡೆಸ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಅದರಲ್ಲೂ BSc ಡಿಗ್ರಿ ಹೋಲ್ಡರ್ ನಮ್ಮ ರಶೀದ್ ಗೌಡ. ಹಾಗಾಗಿ ಈಸ್ ಎ ಗ್ರ್ಯಾಜುಯೇಟ್. ಹಾಗಾಗಿ ಅವ್ರು ಏನೇ ಡಿಗ್ರಿ ಮಾಡಿದರೂ ಕೂಡ ಒಂದು ಹೋಟೆಲ್ ಬಿಸ್ನೆಸ್ಗೆ ಬಂದಿದ್ದಾರೆ, ಪಾದಾರ್ಪಣೆ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಈ ಹೋಟ್ಲು ತುಂಬ ಚೆನ್ನಾಗಿ ನಡೀಲಿ ಎಲ್ಲ. ಅದರಲ್ಲೂ ಮೈಸೂರು ಟೂರಿಸ್ಟ್ ಪ್ಲೇಸ್. ಈವನ್ ನಾವು ಇವಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದೆ, ಈಗ ಹೋಟೆಲ್ ಎಲ್ಲೆಲ್ಲಿದೆ, ಸಿಮೆಂಟ್ ಕೆಫೆ ಎಲ್ಲಿದೆ ಅಂತ ಗೊತ್ತಾಗುತ್ತೆ, ಅವರೆಲ್ಲ ಬರ್ತಾರೆ. ನಾನು ಕೂಡ ಹಾಗಾಗಿ ಇಲ್ಲಿ ಬರ್ತಾ ಇರ್ತೀನಿ. ಇಲ್ಲಿ ಬಂದು ನಾನು ಇಲ್ಲಿ ಕಾಫಿ ಅದೆಲ್ಲ ಕುಡಿತಾ ಇರ್ತೀನಿ. ಮತ್ತು ಇವತ್ತು ಸಿವೆಟ್ ಅನ್ನೋ ಒಂದು ರೆಸ್ಟೋರೆಂಟ್ ಹೋಟೆಲ್ ವಾಲ್ಮೀಕಿ ರಸ್ತೆಯಲ್ಲಿ ತೆರೆದಿದ್ದಾರೆ. ನಮ್ಮಲ್ಲಿ ಮೈಸೂರಿಂದ ಎಲ್ಲ ಥರ ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆದಿದ್ದಾರೆ, ಹೆಸರು ಮಾಡಿದ್ದಾರೆ. ಅವರೆಲ್ಲ ಬಂದು ಈ ಹೋಟ್ಲಿಗೆ ವಿಸಿಟ್ ಕೊಡಬೇಕು ಅಂತ ನಿರ್ಮಾಪಕರಾಗಿ ನಾನು ಕೇಳ್ಕೊತಾ ಇದ್ದೀನಿ. ವಾಲ್ಮೀಕಿ ರೋಡಲ್ಲಿ ಇವತ್ತು ಒಂದು ಸಿವೆಟ್ ಅಂತ ಒಂದು ಕೆಫೆ ಓಪನ್ ಆಗಿದೆ. ಅದು ನನ್ನ ಸ್ನೇಹಿತಕ್ಕಿಂತ ಹೆಚ್ಚಾಗಿ ನನ್ನ ತಮ್ಮ ಅಂತ ಹೇಳಿದ್ರು ಸುರೇಶ್ ಗೌಡ್ರಿಗೆ ಅವ್ರ ಮಗ ಓಪನ್ ಮಾಡಿದ್ದಾರೆ. ಎಲ್ಲರೂ ಒಂದ್ಸಲಿ ಬಂದು ಭೇಟಿ ಕೊಡಿ, ಅವ್ರಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮ್ಮ ಒಟ್ಟಿಕೊಪ್ಪಲಲ್ಲಿ ಈ ಒಂದು ಸಿವೆಟ್ ಕೆಫೆ ಅನ್ನೋದೇನಿದೆ, ನಮ್ಮ ತಂದೆಯ ಸ್ನೇಹಿತರಾದ ಸುರೇಶ್ ಅವರು ಮತ್ತು ಅವರ ಮಗ ಓಪನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಒಂದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಗೋವನ್ ಕ್ಯೂಸಿನ್ ಮಾಡಿದ್ದಾರೆ. ಮೈಸೂರಲ್ಲಿ ನನಗೆ ಗೊತ್ತಿರೋಂಗೆ ಫಸ್ಟ್ ಟೈಮ್ ಅನಿಸುತ್ತೆ ಗೋವನ್ ಕ್ಯೂಸಿನ್ ಮಾಡೋದು. ಮತ್ತು ಒಂದು ಈಜಿಪ್ಟಿಯನ್ ಡೆಸರ್ಟ್ ಲೇ ರಬಾನ ಅಂತ ಅದೊಂದು ಡಿಫ್ರೆಂಟಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇವತ್ತಿನ ಜನಕ್ಕೆ, ಇವತ್ತಿನ ಜನ್ರೇಷನ್ಗೆ ಏನು ಬೇಕು ಆ ಥರ ಆಧುನಿಕವಾಗಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಹುಡುಗ ಆಗಿರೋದ್ರಿಂದ ಇವತ್ತಿನ ಹುಡುಗರಿಗೆ ಮತ್ತು ಹುಡುಗರಿಗೆಲ್ಲ ಏನು ಬೇಕೋ ಆ ಥರ ಕಾನ್ಸೆಪ್ಟಲ್ಲಿ ಓಪನ್ ಮಾಡಿದ್ರೆ ಎಲ್ಲರೂ ಬನ್ನಿ ಒಂದ್ಸಲಿ. ಕಾಫಿನೂ ಇದೆ, ಸೊ ಆರಾಮಾಗಿ ಬನ್ನಿ, ಒಂದು ಟೇಸ್ಟ್ ಮಾಡಿ ನಮ್ಮ ಹುಡುಗನಿಗೆ ಆರೈಸಿ.